ಬಿಜೆಪಿ ತುಂಬಿದ ಹಡಗಾಗ್ತಾ ಇದೆ. ಕಾಂಗ್ರೆಸ್ ಮುಳುಗುವಂತ ಹಡಗಾಗ್ತಾ ಇದೆ. ಕಾಂಗ್ರೆಸ್ ಮುಳುಗುವಂತ ಹಡಗಲ್ಲಿ ಯಾರು ಕೂಡ ಹತ್ತೋದಿಲ್ಲ ಅಂತ ಯಾದಗಿರಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಳುಗ್ತಾ ಇರುವಂತ ಹಡಗು, ಆದ್ರೆ ಬಿಜೆಪಿ ತುಂಬ್ತಾ ಇರುವಂತ ಹಡಗು. ಸಹಜವಾಗಿ ಎಲ್ಲರೂ ಕೂಡ ಅದಕ್ಕೆ ಹೋಗೋದಕ್ಕೆ ಬಯಸ್ತಾರೆ. ಮುಳುಗುವಂತ ಹಡಗಲ್ಲಿ ಯಾರು ಕೂಡ ಹತ್ತೋದಿಲ್ಲ ಅನ್ನೋ ಮಾತನ್ನ ಯಾದಗಿರಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಎಲ್ಲರೂ ಕೂಡ ತುಂಬಿದ ಹಡಗನ್ನ ಹತ್ತುತ್ತಾರೆ. ನಮಗೆ ಆಪರೇಷನ್ ಕಮಲದ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಕಟೀಲ್ ಹೇಳಿದ್ದಾರೆ. ಎಲ್ಲರೂ ಕೂಡ ತುಂಬಿದ ಹಡಗನ್ನ ಹತ್ತೋದಕ್ಕೆ ಬಯಸ್ತಾರೆ. ನಮಗೆ ಆಪರೇಷನ್ ಕಮಲದ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ತುಂಬಿ ತುಳುಕ್ತಾ ಇರುವಂತ ಹಡಗಿಗೆ ಜನ ಬರ್ತಾರೆ. 16 ಪಾರ್ಟಿಯವರು ಈಗ ಬಿಜೆಪಿ ಪಾರ್ಟಿಗೆ ಬರ್ತಾ ಇದ್ದಾರೆ. ಇನ್ನಷ್ಟು ಜನ ಬಿಜೆಪಿಗೆ ಬರ್ತಾರೆ ನೋಡಿ ಅಂತ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಳಗುವ ಪಾರ್ಟಿ ಆಗ್ತಾ ಇದೆ, ಕಾಂಗ್ರೆಸ್ ಮುಳುಗುವ ಪಾರ್ಟಿ ಆಗ್ತಾ ಇದೆ. ನಮ್ಮದು ತುಂಬಿದ ಹಡಗಾಗ್ತಾ ಇದೆ, ಅವರು ಮುಳುಗುವ ಹಡಗಾಗ್ತಾ ಇದೆ. ಹಾಗಾಗಿ ಮುಳುಗುವ ಹಡಗನ್ನು ಯಾರು ಹತ್ತುವುದಿಲ್ಲ, ತುಂಬಿದ ಹಡಗನ್ನು ಹತ್ತಾರೆ. ಹಾಗಾಗಿ ಚಿಂಚನಸೂರು ನಮ್ಮ ಹಡಗ ಹತ್ತಿದ್ದಾರೆ. ಹಾಗಾಗಿ ಮಹಾಗರದೇವರು ನಮ್ಮ ಹಡಗನ್ನು ಹತ್ತಿದ್ದಾರೆ, ನಮ್ಮ ಹಡಗನ್ನು ಹತ್ತಿದ್ದಾರೆ. ಹಾಗಾಗಿ ಒಂದು ಆಪರೇಷನ್ ಕಮಲದ ಅವಶ್ಯಕತೆ ಇಲ್ಲ. ತುಂಬಿ ತುಳುಗುತ್ತಿರುವ ಹಡಗಿಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಕಾದು ನೋಡಿ. ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ಸರ್ಕಾರ ಬೀಳುತ್ತೆ. ಸರ್ಕಾರ ಬೀಳುವುದಿಲ್ಲ. ಯಡಿಯೂರಪ್ಪರು 3.5 ವರ್ಷ ಆಡಳಿತವನ್ನ ನಡೆಸಿ ನಡೆದ್ದಾರೆ. 16 ಪಾರ್ಟಿಯಿಂದ ನಮ್ಮ ಹಡಗನ್ನ ಹತ್ತಾರೆ. ಇನ್ನಷ್ಟು ತುಂಬುತ್ತದೆ, ತುಂಬಿ ತೊಡಗುತ್ತೆ.